ಯಾದಗಿರಿ ತಾಲೂಕಿನ ಹೆಡಗಿಮದ್ರ ಗ್ರಾಮದಲ್ಲಿ ಡಬ್ಬಿಣಕೆರೆಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಕೆಲಕಾಲ ಆತಂಕ ಮೂಡಿಸಿತ್ತು. ದಿನನಿತ್ಯದಂತೆ ಮೀನುಗಾರ ಚಂದ್ರಪ್ಪ ಬಂಡಿಮನೆ ಸಾಯಂಕಾಲ ಬಲೆ ಬಿಟ್ಟು ಬೆಳಗ್ಗೆ ಮೀನು ತೆಗೆಯುವ ವೇಳೆ ಬಲೆಗೆ ಮೊಸಳೆ ಸಿಲುಕಿರುವುದು ಗಮನಕ್ಕೆ ಬಂದಿದೆ. ತಕ್ಷಣವೇ ಈ ವಿಷಯವನ್ನು ಉಮೇಶ್ ಮುದ್ನಾಳ ಅವರಿಗೆ ಮಾಹಿತಿ ನೀಡಲಾಗಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿ ಯಾವುದೇ ಅಪಾಯವಿಲ್ಲದಂತೆ ಮೊಸಳೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಯಿತು. ಅರಣ್ಯ ಇಲಾಖೆಯ ಗಮನ ಸೆಳೆಯುವಲ್ಲಿ ಸಹಕರಿಸಿದ ಮೀನುಗಾರ ಚಂದ್ರಪ್ಪ ಬಂಡಿಮನೆ ಅವರಿಗೆ ಅರಣ್ಯಾಧಿಕಾರಿ ಬುರಾನುದ್ದೀನ್ ಅವರು ಸ್ಥಳದಲ್ಲೇ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರಣ್ಯಾಧಿಕಾರಿ ಜಾನುವಾರುಗಳಿಗೆ ನೀರು ಕುಡಿಸುವಾಗಲೂ ಅತ್ಯಂತ ಜಾಗ್ರತೆ ವಹಿಸಬೇಕೆಂದು ಸಲಹೆ ನೀಡಿದರು. ಉಮೇಶ್ ಮುದ್ನಾಳ್ ಅವರ ಕರೆಗೆ ತಕ್ಷಣ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಳ್ಳೆ ವಿಷಯ ತಂದು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದ ನೀವು ತಕ್ಷಣ ಫೋನಿಗೆ ಸ್ಪಂದಿಸಿ ಬಂದ್ರಿ, ನಮ್ಗೆ ಸಂತೋಷ. ಇದು ಏನದ ಇನ್ನೂ ಇದ್ದು ಅಂದ್ರೆ ಏನೋ ಪತ್ತೆ ಹಚ್ಚಲಾಕತ್ತ ದಯವಿಟ್ಟು ಅದನ್ನು ಪತ್ತೆ ಹಚ್ಚ್ರಿ. ಮುಂದೆ ಇಲ್ಲಿ ಏನದ ಈ ರೈತರು ಏನದ ಹೊಲ್ದಾಗಿದ್ದು ಆಡು ಪ್ರತಿಯೊಬ್ಬರು ಆಡು ಸಾಕ್ಲಾಕತ್ತಾರ, ಓತ್ ಮರಿ ಕುರಿಗಳು ಸಾಕ್ತಾರ. ನೀರು ತೋಟದ ಸಣ್ಣದದ ಹೊಡಿತಂದ್ರೆ ಅವಾಗ ಏನಾದಾಗ ನೀವ್ ಯಾರಿರಲ್ಲ ಅವಾಗ ಪೊಲೀಸರು ಜೀಪ್ ಬಂದಾಗ ಎಲ್ಲರೂ ಹೋಗಿ ಸಿಗದೆ ಅಪರೂಪ ಸರ್, ಮತ್ತೆ ಯಾವ ಟ್ರಾನ್ಸ್ಫರ್ ಆಗೋತ್ರಿ ಮುಂದೆ ಅದ್ರ ಇರತನ ಮಾಡ್ಬೇಕು. ನೀವ್ ಹಾಕೋಣ, ನಾವು ದಿನ ಇವ್ರ ಸಂಗಟ ಇರ್ತೀವಿ, ರೈತರ ಸಂಗಟ. ಈ ಕಡೆ ಬರ್ರಿ ನೀವು ಲೆದರ್ ಹಚ್ಚಿದಂಗ ಕೈಗೆ ಲೆದರ್ ಇದ್ರಾಗ ಉಸಿರಾಡ್ತದ. ಸಣ್ಣದಿರಲಿ ಅಂತ ಏನು ಅನಾಹುತ ಆಗಿಲ್ಲ. ಇವತ್ತು ಸನ್ಮಾನ ಮಾಡ್ತಾ ಇದೀವಿ, ಯಾಕಂದ್ರೆ ಇದು ಒಳ್ಳೆ ವಿಷಯ ತಂದು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದ ನೀವು ತಕ್ಷಣ ಫೋನಿಗೆ ಸ್ಪಂದಿಸಿ ಬಂದ್ರಿ, ನಮ್ಗೆ ಸಂತೋಷ. ಇದು ಏನದ ಇನ್ನೂ ಇದ್ದು ಅಂದ್ರೆ ಏನೋ ಪತ್ತೆ ಹಚ್ಚಲಾಕತ್ತ ದಯವಿಟ್ಟು ಅದನ್ನು ಪತ್ತೆ ಹಚ್ಚ್ರಿ. ಮುಂದೆ ಇಲ್ಲಿ ಏನದ ಈ ರೈತರು ಏನದ ಹೊಲ್ದಾಗಿದ್ದು ಆಡು ಪ್ರತಿಯೊಬ್ಬರು ಆಡು ಸಾಕ್ಲಾಕತ್ತಾರ, ಓತ್ ಮರಿ ಕುರಿಗಳು ಸಾಕ್ತಾರ. ನೀರು ತೋಟದ ಸಣ್ಣದದ ಹೊಡಿತಂದ್ರೆ ಅವಾಗ ಏನಾದಾಗ ನೀವ್ ಯಾರಿರಲ್ಲ ಅವಾಗ ಪೊಲೀಸರು ಜೀಪ್ ಬಂದಾಗ ಎಲ್ಲರೂ ಹೋಗಿ ಸಿಗದೆ ಅಪರೂಪ ಸರ್, ಮತ್ತೆ ಯಾವ ಟ್ರಾನ್ಸ್ಫರ್ ಆಗೋತ್ರಿ ಮುಂದೆ ಅದ್ರ ಇರತನ ಮಾಡ್ಬೇಕು.